ಅಲ್ಲಿ ಥಂಡಿಗೆ ನೀವು ನೋಡ್ತಿರಲ್ಲ ಹೆಂಗೈತೆ ನಮ್ಮ ಹಣೆ ಬರ ಇದನ್ನ ಹಚ್ಕೊಂಡು ಕುಂಡಿರ್ಬೇಕು. ಈಗೆಲ್ಲ ಮತ್ತೆ ಹೊಸ ಕೂಲರ್ ಬಂದು ಅವಾಗ ಆ ಬ್ರಿಟಿಷರ ಇವ್ರು ಕಟ್ಗೆ ಹಾಕಿ ಇವ್ರು ರೂಮ್ನಾಗ ಇದು ಮಾಡ್ತಿದ್ರು ಹಿಂಗೆ ಅಂಥದ್ರಾಗೂ ಏನೂ ಆಗಲಿಲ್ಲ. ಚಲೋ ಶಾಪ್ ಅದ ಯಾವಾಗಲೂ ಶಾಪ್ಗಳು ನಮ್ಗೆ ಆಗ್ತಾವೆ. ಅದಕ್ಕೆ ನಾವು ತಯಾರಿದೀವಪ್ಪ ಎಲ್ಲ MLA ಇಟ್ಟೇ ಹೇಳಿ ಅವ್ನು ಬಸನಗೌಡ ಹೋರಾಟ ಮಾಡ್ಲಕ್ಕಂತಂದ್ರೆ ಅವನೇನು ಹೋಗಿ ಧರಣಿ ಮಾಡಿ ಪಾರ್ಟಿ ಸಸ್ಪೆಂಡ್ ಮಾಡಲಾಕ ಏನು ಹಂಗೆ ಏನು ಮಾಡೋದು ಇಲ್ಕಂದ್ರೆ ಆಗುದೇ ಇಲ್ಲ. ಇವ್ರಿಗೆ ಅಂಜಬಾರ್ದು. ಅಂಜಲಿಲ್ಲ ನೋಡ್ರಿ. ನಾನು ವಿಮಾನ ನಿಲ್ದಾಣದಾಗ ನಾನು ಜಗಳ ತೆಗೆದೆ ಆನಂದ್ ಸಿಂಗ್ ಗೌಡ ಯಡಿಯೂರಪ್ಪ ಮುಂದೆ ಕೂತಿದ್ರು. ಬರೋಬ್ಬರಿ ನಾನು ವಿಮಾನ ನಿಲ್ದಾಣಕ್ಕೆ ಸಣ್ಣ ವಿಮಾನ ರೀ ಅದು ಹಿಂಗೆ ಅಳಗಾಡಕ್ಕೆ ಬಂದು ಹಿಂಗೆ ಇಳಿತಾವಲ್ಲ ಒಂದು ಇದ್ರ ಡಬ್ಬಿ ಏನು ಬಂದವಲ್ರಿ ಇದ್ರ ಡಬ್ಬಿ ಅವು ಅವೇನು ಫಿಕ್ಸ್ ಇದು ಅಲ್ಲ ಅಂಥದ್ದೊಂದು ಡಬ್ಬಿ ಹಾಕೋದತ್ತ ಬಿಜಾಪುರಕ್ಕೆ ಒಂದು ವಿಮಾನ ನಿಲ್ದಾಣ ಮಾಡಿ ಹೋಗಿ ತೋರಿಸೋದು. ನಾನು ಅಂದೆ ಯಡಿಯೂರಪ್ಪಗೆ ಶಿವಮೊಗ್ಗಕ್ಕೆ ಬೆಣ್ಣಿ ಬಿಜಾಪುರಕ್ಕೆ ಸೋಣ್ಣ ಇದನ್ನು ಹೇಳಿನಿಲ್ಲ ನೋಡ್ರಿ ರೆಕಾರ್ಡ್ ಐತಿ. ಮುಂದೆ ಆನಂದ್ ಸಿಂಗ್ ಏನು ಹೇಳ್ದ ನನ್ನ ಕತಿ ಯತ್ನಾಡ್ರೆ ನಾವು ಶಿವಮೊಗ್ಗ ಮಾದರಿಯಲ್ಲೇ ಮಾಡ್ಬೇಕಂತ ಮಾಡಿದ್ದೀವಿ. ಆದರೆ ನಿಮ್ಮಲ್ಲಿ ಹೈ ಟೆನ್ಷನ್ ವೈರ್ ಬರೋದ್ರಿಂದ ದೊಡ್ಡ ವಿಮಾನಗಳಿಗೆ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅಲ್ಲಪ್ಪ 170 ಹಳ್ಳಿಗೂ ಮುಡಿಸಿರಿ ಅವಾಗಿನ ಅಲ್ಲೂ ಹೈ ಟೆನ್ಷನ್ ವೈರ್ ಇದ್ದುವೆ ಇದ್ದಿದ್ದಿಲ್ಲ ಅಂದ್ರೆ ಅಲ್ಲಿ ಮತ್ತು ಅದನ್ನ ಹೆಂಗೆ ಮಾಡಿದ್ವಿ ನಾಟಕ ಮಾಡ್ತಾರೆ ಅಂತ ಕೇಳಿದ ಆನಂದ್ ಸಿಂಗ್. ಅದೇನು ಕತ್ತಿ ಹೇಳ್ಬಾರ್ದು ಮಾಡಲಿಲ್ಲ ಅಂದ್ರೆ ಇಲ್ಲೇ ಧರಣಿ ಕೊಂಡಿರ್ತೀವಿ. ನಮ್ಮ ಕುಳ್ಳನೆ ಇವತ್ತು ನಮ್ಮ ಬಿಜಾಪುರ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲೆವೆಲ್ದು ಇವತ್ತು ದೊಡ್ಡ ದೊಡ್ಡ ಬೋಯಿಂಗ್ಗಳು ಬಂದು ಹೇಳಂಗಾಗ್ಯದ. ಅದಕ್ಕೆ ಹಿಂಗೆ ಮಾತಾಡಬೇಕು. ಆಡಳಿತ ಪಕ್ಷದವ್ರು ಮಾತಾಡಿ ಚಾಲು ಮಾಡ್ರಿ. ನೀವು ಇಲ್ಲಿ ಬಂದ ಸ್ಟೇಜ್ ಮ್ಯಾಗ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಕತ್ತಿ ಹೊಡೆದು ಹೋಗ್ಬೇಡ್ರಿ. ನನಗೆ ಗೊತ್ತೈತಿ ಇವರೆಲ್ಲ ಇಟ್ಟು ಹೇಳಿಬಿಟ್ರೆ ಆಯ್ತು ಅಂತೇಳಿ ಮುಂದೆ ಅವಕಾಶ ಕೊಡಲಿಲ್ಲ ಅಂತೇಳಿ ಏನೂ ಇಲ್ಲ. ನಾಳೆ ಸದನ ಚಾಲು ಆಗಲಿ. ನಾ ಎದ್ದು ನಿಂತು ಸ್ಪೀಕರ್ಗೆ ಹೇಳ್ತೀನಿ ಮೊದಲು ಕೃಷ್ಣಾ ನೀರಾವರಿ ಮತ್ತು ಉತ್ತರ ಕನ್ನಡ ಅಭಿವೃದ್ಧಿ ಬಗ್ಗೆ ಚರ್ಚೆ ತಗೊಳ್ಳೇಬೇಕು. ತಗೋದೇ ಇದ್ರೆ ನಾನು ಧರಣಿ ಕೊಂಡಿರ್ತೀನಿ. ನೀವು ಅವಾಗ ಹಿಂದೆ ನಾವೆಲ್ಲ ಹೆಂಗೆ ಹೋರಾಟ ಮಾಡೀವಲ್ಲ ಇಡೀ ಬಾಗಲಕೋಟೆ ಬಂದು ಈಗಾಗಲೇ ಮಾಡೀರಿ. ಈಗ ಬಾಗಲಕೋಟೆ ಬಂದು ಎಲ್ಲ ಆಗ್ಯಾವ. 7 ಜಿಲ್ಲಾದಾಗ ಸಂಪೂರ್ಣ ಬಂದ್ ಮಾಡುವಂಥದ್ದು ನೀವು ಹೋರಾಟಗಾರ ಕರೆ ಕೊಡ್ಬೇಕು. ವಿಧಾನಸೌಧ ಅಳಿಗಾಡಿ ಹೋಗ್ಬೇಕು. ಎಲ್ಲ MLAಗಳು ಎದ್ದು ನಿಂತು ನೋಡ್ರಿ. ಒಂದೊಂದು ಹೆಂಗಾಗ್ಬಿಡ್ತದಂದ್ರೆ ಈ ಪೊಲೀಸ್ ಟ್ರಾನ್ಸ್ಫರ್ದೊಂದು ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಅಂತ ಮಾಡಿದ್ರು. ವರ್ಷಕ್ಕೊಮ್ಮೆ PSI ಕರೀದು ಏನು ಕೊಡು ಅನ್ನೋದು. MLAಗಳು ದಂದಾರಪ್ಪ 7-8 ತಿಂಗಳು ಆಯ್ತಂತ PSI ಕರೆದೇ ಬಿಡುದು. ನಿಮ್ಮದು ಮುಗಿಲಾಕ್ಬತ್ತು. ಬೇರೆಯವರು ಭಾಳ ಪ್ರೆಷರ್ ಮಾಡ್ಲಕತ್ತಾರ. ಹೋದ ಸಲ 5 ಕೊಟ್ಟಿಯಲ್ಲ ಈ ಸಲ 7 ಕೊಡು. ಮುಂದೆ ಎಲ್ಲ PSI CPIಗಳು ನನಗೆ ಬಂದೊಂದು ಮನವಿ ಪತ್ರ ಕೊಟ್ಟು ನಾವು ಮೊನ್ನೆ ಬೆಳಗಾವಿ ಅಧಿವೇಶನದಾಗೆ ಕೇಳಿದೆ. ಅಲ್ರಿ ಕನಿಷ್ಠ ಒಬ್ಬ PSI ಪೊಲೀಸರು ಬಂದ ಮ್ಯಾಗ 1 ವರ್ಷ ಆ ಪೊಲೀಸ್ ಸ್ಟೇಷನ್ಗೆ 2 ವರ್ಷ ಇರ್ಬೇಕಿಲ್ಲ. ಇವ ಲಪುಟ್ ಅದನೋ ಬದ್ಮಾಸ್ ಅದನೋ ಚಲೋ ಅದನ್ನು ತಿಳ್ಕೊಬೇಕಾದ್ರೆ ವರ್ಷ ಹೋಗ್ತದೆ ಅಂದಾಗ ಅವತ್ತ ಸಿದ್ದರಾಮಯ್ಯನವರಿದ್ರು, ಡಾಕ್ಟರ್ G. ಪರಮೇಶ್ವರ್ ಇದ್ರು. G. ಪರಮೇಶ್ವರ್ ಹಂಗ ಹಿಂಗ ಕತ್ತಿ ಹೇಳಕತ್ತರು. ಅದೇನು ಹೇಳ್ಬೇಡ ಸಿದ್ದರಾಮಯ್ಯ ಕೈ ಮಾಡಿದೆ ಹೇಳ್ರಿ. ಬರೀ ನೋಡ್ರಿ ಅಲ್ಲಿ ನಿಮ್ಮ MLA ಅಷ್ಟೊತ್ತಿಗೆ ಎಲ್ಲ ಕಾಂಗ್ರೆಸ್ MLAಗಳು ಎದ್ದು ನಿಂತು ಬಿಟ್ರು. ಇಲ್ಲ ಅದು ಮಾಡ್ಬೇಕು ಅಂತ ಆಯ್ತು. ಯತ್ನಾಡೋದು ಯಾವ್ದು ಎಕ್ಸಾಮಿನೇಷನ್ದು ಒಂದು ಮುಂದಕ್ಕೆ ಆಗ್ತದೆ. ಅದಕ್ಕೆ ನಾವು ತಯಾರಿದೀವಿ. ನಾನಂತೂ ಯಾವಾಗಲೂ ರೆಡಿ. ನೀವೆಲ್ಲ MLAಗಳು ತಾಕೀತು ಮಾಡ್ರಿ. ಏನಂದ್ರೆ ನಾಳೆ ನೀವು ಎದ್ದು ನಿಂದಿರ್ಲಿಲ್ಲ ಅಂದ್ರೆ ಮುಂದಿನ ಸಲ ನಮ್ಮ ಊರಾಗ ಬರ್ಸ್ಕೊಡುದಿಲ್ಲ. ನೀವು ಇಷ್ಟೇ ಹೇಳ್ರಿ. ನೀವು ಖಡಕ್ ಮಾತಾಡೋದು ಕಲೀರಿ. ನಮ್ಮ ಜಾತಿ MLA ಅದಾನ, ನಮ್ಮ ಪಾರ್ಟಿ ಅವದಾನ ಅಂತ ನೀವು ಮುಲಾಜ್ ನೋಡ್ರಿ. ಎಷ್ಟು ಮಂದಿ ನೀವು MLA MP ಗಳ ಬಳಿ ಹೋಗಿ ಕೆಲಸ ಮಾಡ್ಕೊರೋದಿರಿ? ಎಷ್ಟು ಮಂದಿ ಹೋಗ್ತಿರಪ್ಪ MLAಗಳ ಬಳಿ? ನೀವೇನು ಸಾಮಾನ್ಯ ರೈತರಿ ಅಂದ್ರೆ ಹೋಗಿರ? ನಿಮ್ಮ ಹೊಲ್ದಾಗೆ ತೆಗ್ದ ಮಾಡ್ತಿರ್ತೀವಿ. ನಾವು ಭಾಷಣ ಮಾಡ್ಕೊತ ನಾವು ಹೊಂಟಿರ್ತೀವಿ. ಅಲ್ಲೇ ನೋಡ್ತೀವಿ ನಾವು ಹೊಂಟಿದ್ದು ನಮ್ಮ ಗಾಡಿಗಳು. ನೀವು ಮುಗ್ಧ ರೈತರು ಇಷ್ಟೇ ಹೇಳೋದು. ಯಾರಿಗೆ ನಿಮ್ಗೆ MLAಗಳು ಖಡಕ್ ಮಾತಾಡೋದಿಲ್ಲಲ್ಲ ಅವ್ರ ಮುಂದೆ ಮಾಡಬೇಡಿ. ನೀವು ಯಾರು ಕಡಮುಡಿ ಊರಾಗ 4 ಮಂದಿ ಇದ್ದೇ ಇರ್ತಾರಂತವ್ರು ಆ ಗಿರಾಕಿಗಳು ಮುಂದೆ ಮಾಡಿ ನೀವು ಎಂದು ಸುಮ್ಮನೆ ಕೊಟ್ಬಿಡ್ರಿ. ಅದುವರೆ ಮಾಡ್ತೀರ. ಎಲ್ಲರಿಗೆ ತಾಕೀತು ಕೊಡ್ರಿ. ನೋಡ್ರಿ ಹೆಂಗಾಗೋದಿಲ್ಲ ಆಲ್ಮಟ್ಟಿ
ಸುಮ್ಮನೆ ಎಲ್ಲರೂ ಬಂದವರು ಅದೊಂದು ಕಲ್ತ್ಬಿಟ್ಟಾರೆ. ನಮ್ಮ ಸರ್ಕಾರ ಬಂದ್ರೆ 40,000 ಕೋಟಿ ಕೊಡ್ತೀವಿ, ಕೃಷ್ಣ ಮೇಲ್ದಂಡೆ ಯೋಜನೆ ಮಾಡ್ತೀವಿ, ರಕ್ತದಿಂದ ಬರೋದು ಕೊಡ್ತೇವೆ. ಯಾವ ಮತ್ತೆ ರಕ್ತ ಬೇಕಾಗಿಲ್ಲ. ನಿಮ್ ರಕ್ತ ತಗೊಂಡು ಏನ್ ಬೆಂಕಿ ಹಚ್ಚೋದು, ನೀರಾವರಿ ಮಾಡ್ರೋ ಪುಣ್ಯಾತ್ಮರ, ಬಿಟ್ಟು ರಕ್ತದಿಂದ ಬರ್ಕೊಡ್ತೀವಿ, ನಮ್ಮ ಪ್ರಾಣ ಹೋಗಲಿ. ಇವು ಯಾವ ಡೈಲಾಗ್ಗಳು ಕೆಲಸ ಆಗೋದಿಲ್ಲ. ನೀವೇನಾದ್ರೂ ಹೋರಾಟ ಗಟ್ಟಿಗೆ ಪಕ್ಷಾತೀತ ಜಾತ್ಯತೀತ ನೋಡ್ರಿ. ಒಂದು ನೀರಾವರಿ ಒಂದು ಆಯ್ತಂದ್ರ ಇಡೀ ಊರಿನ ಆರ್ಥಿಕ ವ್ಯವಸ್ಥೆನೇ ಬದಲಾವಣೆ ಆಗ್ತದೆ. ನಿಮ್ಗೇನೂ ಬೇಕಾಗಿಲ್ಲ, ಎಲ್ಲರೂ ಭಾಷಣ ಮಾಡ್ತಾರೆ. 10 ತಾಸು ಕರೆಂಟ್ ಕೊಡ್ರಿ, ನೀರಾವರಿ ಕೊಡ್ರಿ, ಇಟ್ಟೇ ಬಿಡ್ತಾರಲ್ರಿ ರೈತರು. ನಿಮ್ಗೆ ಯಾವ ಮಗ ಪುಕಟ್ ಕೊಡು ಅಂದಾನ, ಆ ಪುಕಟ್ ಕೊಟ್ಟೆ ಏನಾಗ್ಯಾರ, ಆಳುಗಳು ಸಿಗಾಗ ಕಾಳುಗಳು ಸಿಗಾಗ, ಯಾರು ಬರೋದೇ ಇಲ್ಲ. ಎಲ್ಲಿದು ಈಗ ಎಲ್ಲರೂ ದುಡಿಲಾಕ್ ಬರ್ಲಾಕತ್ತಾರ, ಗುರ್ತೈತಲ್ಲ. ಹೊರಗಿನವರೇ ದುಡಿಲಾಕ್ ಬರ್ಲಾಕತ್ತಾರ. ಈಗ ಬಡಿಗಾರ ಅಂತೂ ನಿಮ್ಮಲ್ಲಿ ಯಾರು ಸಿಗ್ತಾರನ್ರಿ? ಎಲ್ಲ ರಾಜಸ್ಥಾನ ಇಲ್ರಿ. ಈ ಬಿಲ್ಡಿಂಗ್ ಕಟ್ಟೋರು ಪರಿಸಿ ಹಾಕೋರು ಎಲ್ಲಾರಪ್ಪ? ರಾಜಸ್ಥಾನ. ನೀವೇನು ಮಾಡ್ಲಕತ್ತೀರಿ? ಎಲ್ಲ ಅದು ಆ ಸ್ಕೀಮ ಈ ಸ್ಕೀಮ ಅದ್ರಾಗೆ ಓಡಾಡಕತ್ತೀರಿ. ಪಾಪ ರೈತ ಅಂತೂ ಅವ್ನು ದುಡಿದಂತ ತಪ್ಪಿಲ್ಲ. ಅದಕ್ಕೆ ಈಗೇನು ನೀವು ಪ್ರಾರಂಭ ಮಾಡಿರಿ ಒಳ್ಳೆ ಕಾಲ ಇದು. ಈ ನಾಳೆ ಬಜೆಟ್ ಬರ್ತದೆ. ಈ ಅಧಿವೇಶನ ಮಗ ನೆಕ್ಸ್ಟ್ ಯಾವುದು? ನಮ್ಮ ಬಜೆಟ್. ಈಗ ನೀವು ಪ್ರೆಷರ್ ಮಾಡ್ಕೋತ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಠರಾವ್ ನಿರ್ಣಯ ಆಗ್ಬೇಕೇನಂದ್ರೆ, ಮುಂದಿನ ಬಜೆಟ್ನಲ್ಲಿ ಕೇವಲ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿಗಾಗಿ 25,000 ಕೋಟಿ ರೂಪಾಯಿ ನಾನು ಇಡ್ತೀನಿ ಅಂತ ಘೋಷಣೆಯನ್ನು ಮಾಡಬೇಕು. ನಾಳೆ ಬಜೆಟ್ನಾಗ ಇಡ್ಲಿಲ್ಲ ಅಂದ್ರೆ ಎಲ್ಲರೂ ಕೂಡಿ ಪಾಯಿ ಇಳಿದು ಹೋರಾಟ ಮಾಡಬೇಕು. ಅಂದಾಗ ಮಾತ್ರ ನ್ಯಾಯ ಸಿಗ್ತದೆ. ಬಂಧುಗಳೇ, ನಾವೆಲ್ಲರೂ ಸುಮ್ಮನೆ ಮಾತಾಡಿ ಹೋಗೋದ್ರಿಂದ ಏನೂ ನ್ಯಾಯ ಸಿಗೋದಿಲ್ಲ. ಮತ್ತು ನಮ್ಮ ಕೈನೂ ಸ್ವಚ್ಛ ಇಟ್ಕೋಬೇಕಿಂದ ಸಾಕು. ತಿಂದಿರಪ್ಪ ತಿಂದ್ರಿ ಎಟ್ರ ತಿನ್ನೋರಿದಿರೋ ಮಾರ ನಾವು ನಟ ಎಲ್ಲ ತಿಂತಾರೆ. ನಾವು ಎಲ್ಲಿ ದುಬೈದಾಗ ಆಸ್ತಿ ಮಾಡ್ತಾವೆ, ಮಾರಿಷಸ್ನಾಗ ಮಾಡ್ತಾವೆ. ಏನು ಯಾರ ಮಗ ಗುರ್ತದೆ, ಯಾರ ಹೆಸರಲ್ಲಿ ಮಾಡಿರ್ತಾರೆ. ಅಲ್ಲಿ ದುಬೈ ರಾಜ ಏನು ಕೊಡ್ತಾನೆ ಏನು ಹಳ್ಳಿಯವರಿಗೆ ದೊಡ್ಡ ಬಂಗಲೆ ಕಟ್ಸಾರ ಕೇಳ್ತಾರೆ. ಅಲ್ಲಿ ಹಡಗದಾಗ ರೊಕ್ಕ ಹಾಕ್ಯಾರ. ಮಕ್ಕಳೇ ಇಲ್ಲೇ ಹಡಗ ಮಾಡ್ರಿ, ಇಲ್ಲೇ ಮುಂಬೈ ಬೀಚ್ ಐತಿ, ಮಂಗಳೂರು ಐತಿ, ಇಲ್ಲಿ ಬಿಡ್ತಾವೆ, ಹೋಗ್ಬೇಕು ಅಲ್ಲಿ ಹಾಕ್ತಾವು. ಇವು ಸತ್ರ ಚಾವಿ ಯಾರ ಕೈ ಕೊಟ್ಟಿರ್ತಾರೆ, ಇವು ಗೊತ್ತಿರೋದಿಲ್ಲ, ಅವ್ರ ಮಕ್ಕಳಿಗೂ ಗೊತ್ತಿರೋದಿಲ್ಲ. ತೊಗೊಂಡವ್ರು ಇಲ್ರಿ ನಾ ನೀವು ನಿಮ್ಮ ಅಪ್ಪನೇ ಕೊಡೋದೈತ ಅವ್ರು ಹೇಳ್ತಾರೆ. ಅವ್ರು ಏನ್ ಭಾಷಾಲಿ ಹೇಳ್ತಾರ, ಇವು ಎಲ್ಲ ಅಕ್ರಮ ಆಸ್ತಿ ಮಾಡಿರ್ತಾರಲ್ಲ, ಸತ್ತು ಮ್ಯಾಗಲ್ಲ ಏನ್ರಿ ಭಾಳ ನ್ಯಾಯ. 2 ದಿವಸ ಬಂದು 3ನೇ ದಿವಸ ಏನ್ ಮಾಡ್ತಾರೆ ಗೊತ್ತಾನ? ನನ್ನ ಕಡೆ ಒಂದು 2 ಕೊಟ್ಟು ತಗೊಂಡಿರ್ತಾರೆ, ಅವನಿಗೆ 25 ಕೊಟ್ಟು ತಗೊಂಡೋಗಿರ್ತಾನ. ಮತ್ತು ಅದ್ರ ಮುಂದೆ ಅದು ಕೇಳಿರಬಾರ್ದಂತಾರೆ. ಪಾಪ ಸತ್ತದ ಮನ್ಯಾಗ ಅವ್ ಏನ್ ಇರ್ತಾರ. ಹೌದ್ರಾ? ಅಲ್ಲಿ ಮುಂದೆ ಏನ್ ಮಾಡ್ತಾರ, ಅವರು ಚಾಲು ಇರ್ತಾರ. ರೊಕ್ಕಕ್ಕೆ ಬಂದ್ಕೊಂಡು ಜೋರಾಗಿ ಅಳ್ಳಕ್ ಚಾಲು ಮಾಡುದು. ಏನೋ ದುಃಖದಾಗತ್ತಾರ, ಹೋಗ್ಬಿಡಿ ಅಲ್ಲ, ಹಿಂಗೆಲ್ಲ ಆಗ್ತಾವು. ಅದಕ್ಕನೇ ಬಂಧುಗಳೇ, ನಾವು ಗಟ್ಟಿದ್ದೀವಿ. ಕುಲ್ಕರ್ಣಿ ಸಿಂಧೂರವ್ರು ಫೋನ್ ಮಾಡಿದ ಮೇಲೆ ನಾನು ದಿಲ್ಲಿದಿಂದ ನಿನ್ನೆ ರಾತ್ರಿ ಬಂದು ಇವತ್ತು ಇಲ್ಲಿ ಭೇಟಿಯಾಗಿ ಮಾಡಿ ನಾವು ಬೆಳಗಾವಿ ಹೋಗ್ತೀವಿ. ಅದಕ್ಕೆ ಎಲ್ಲರೂ ನಮ್ಮ ಶಾಸಕರೇನಾದಾರೆ ಎಲ್ಲರಿಗೂ ನೀವು ಭೇಟಿಯಾಗಿ ಬೆಳಗಾವಿದಾಗ ಒಂದು ದಿವಸ ನಮ್ಮ ಸರ್ನಾಯಕರು ಈಗಾಗಲೇ ಹೇಳ್ಯಾರ ನಮ್ಗೆ. ಒಂದು ದಿವಸ ಮಧ್ಯಾಹ್ನದಾಗ ಬುಧವಾರ ಅಲ್ಲಿದ್ದಾನೆ, ಮಂಗಳವಾರ ಮಧ್ಯಾಹ್ನದಾಗ ನಮ್ಗೆಲ್ಲ MLA ಕರಿತೀನಿ ಅಂದಾರ, ಮುಖ್ಯಮಂತ್ರಿಗಳು ಕರಿತೀನಿ ಅಂದಾರ, ನೀರಾವರಿ ಸಚಿವರು ಕರಿತೀನಿ ಅಂದಾರ. ನಾವೆಲ್ಲ ಹೋಗ್ತೀವಿ. ಒಂದು ಸಮಯ ನಿಗದಿ ಮಾಡತ್ ಹೇಳ್ತೀವಿ. ಏನು ಅನ್ನುವಂಥದ್ದು ಒಂದು ನಿಮ್ಮ ಯಾವ ಕಾಲ ಮಿತಿಯೊಳಗೆ ಮಾಡ್ತೀರಪ್ಪ ಅನ್ನುವಂಥದ್ದನ್ನು ನಮಗೊಂದು ಚಾರ್ಟ್ ಕೊಡ್ರಿ. ಮುಂದಿನ ಬಜೆಟ್ನಾಗ ಎಷ್ಟು ಕೊಡ್ತೀರ ಅನ್ನುವಂಥದ್ದು ಮಾಡಿ, ನಿಮ್ಮ ಏನು ಬೇಡಿಕೆ ಇದೆಯಲ್ಲ, ಸುಮಾರು 1,34,000ದಾಗ ಏನು 1,03,000 ಎಕರೆಗೆ ಈಗ ಪರಿಹಾರ ಸಿಗ್ಬೇಕಾಗಿತ್ತು.